ಸ್ಟಾರ್ ಯಶ್ಗಿಂತ ಅವರ ತಾಯಿ ಪುಷ್ಪ ಈಗ ರಾಜ್ಯದ ಮನೆ ಮಾತಾಗಿದ್ದಾರೆ. ಫಿಲ್ಟರ್ ಇಲ್ಲದ ಹಾಗೆ ನೇರವಾಗಿ ಮುಖಕ್ಕೆ ಹೊಡೆದ ಹಾಗೆ ಪುಷ್ಪ ಅರುಣ್ ಕುಮಾರ್ ಸಂದರ್ಶನಗಳಲ್ಲಿ ಮಾತನಾಡ್ತಾ ಇದ್ದಾರೆ. ವಿವಾದಗಳಿಗೂ ಸಾಕ್ಷಿ ಆಗ್ತಾ ಇರುವಂತಹ ಪುಷ್ಪ ಅರುಣ್ ಕುಮಾರ್ ಸಂದರ್ಶನಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಪುಷ್ಪ ಅವರು ಇತ್ತೀಚೆಗೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದರ ಝಲಕ್ ನಿಮಗಾಗಿ ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಪುಷ್ಪ ಫ್ಲವರ್ ಅಲ್ಲ ಫೈರ್. ಕೊತ್ತಲವಾಡಿ ಚಿತ್ರದ ಮೂಲಕ ನಿರ್ಮಾಪಕಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಪುಷ್ಪ ಅರುಣ್ ಕುಮಾರ್ ಬೆಂಕಿ ಸಂದರ್ಶನಗಳನ್ನ ನೀಡ್ತಾ ಇದ್ದಾರೆ. ಪುಷ್ಪ ಅವರು ಕೆಲವು ಮಾತುಗಳು ಹೇಗೆ ವೈರಲ್ ಆಗ್ತಾ ಇದೆಯೋ ಹಾಗೆ ಯದ್ವಾ ತದ್ವಾ ಟ್ರೋಲ್ ಕೂಡ ಆಗ್ತಾ ಇದೆ. ಮಗ ಯಶ್ ಹಾಗೂ ಸೊಸೆ ರಾಧಿಕಾ ಪಂಡಿತ್ ಬಗ್ಗೆ ಪುಷ್ಪ ಅರುಣ್ ಕುಮಾರ್ ಮಾತನಾಡ್ತಾ ಇದ್ದಾರೆ. ಪುಷ್ಪ ಅವರು ಮಾತುಗಳನ್ನ ಕೇಳಿದ ಮೇಲೆ ಅಮ್ಮ ಮಗನ ಮಧ್ಯೆ ಎಲ್ಲವೂ ಸರಿ ಇಲ್ವಾ, ಅಮ್ಮ ಮಗನ ಮಧ್ಯೆ ಮನಸ್ತಾಪ ಆಗಿದ್ಯಾ ಎಂಬ ಡೌಟ್ ಶುರುವಾಗಿದೆ. ಪುಷ್ಪನ ಫೈರ್ ಮಾತುಗಳನ್ನ ಒಮ್ಮೆ ಕೇಳಿ. ಸ್ಯಾಂಡಲ್ವುಡ್ಗೆ ಫೈರ್ ಬ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಂತಹ ಪುಷ್ಪ ಅವರು ಇದೀಗ ಘಾಟಿಯಾಗಿ ತೆಲುಗು ಚಿತ್ರರಂಗಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಮ್ಮ ಕೈಗೆ ಇವತ್ತು ಸಿಕ್ಕಾಕೊಂಡಿದ್ದಾರೆ, ಮಾತಾಡಿಸ್ತೀನಿ. ಮೇಡಮ್, ಮೊದಲೇ ಕಂಗ್ರ್ಯಾಚುಲೇಷನ್, ತೆಲುಗು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೀರಾ. ಥ್ಯಾಂಕ್ ಯು. ಫಾರಿನ್ಗೆ ಹೋಗಿದ್ನಾ? ಫಾರಿನ್ಗೆ ಹೋಗಿದ್ನಾ? ಇಲ್ಲೇ ಬಂದ್ರಲ್ಲ, ನಾನು ತುಂಬಾ ದಿವಸ ಆಯ್ತು ನನ್ನ ಕೈಗೆ ಸಿಗದೆ. ನೀವು ಹಂಗಾರೆ ಒಂದು ಕೆಲಸ ಮೇಡಮ್, ನಿಮ್ಮ ಆಫೀಸಲ್ಲಿ ಒಂದು ಕೆಲಸ ಕೊಡು, ಅಲ್ಲೇ ಇರ್ತೀನಿ. ಕೆಲಸ ಮೇಡಮ್, ನಿಮ್ಮ ಆಫೀಸಲ್ಲಿ ಒಂದು ಕೆಲಸ ಕೊಡು, ಅಲ್ಲೇ ಇರ್ತೀನಿ. ಖಂಡಿತ ಕೇಳ ತಗೊಳ್ತೀವಿ ಅಲ್ವಾ? ಹೌದು, ನೀನು ಮುಂದೆನೆ ಓಡಾಡ್ತೀನಿ. ಘಾಟಿ ಅಂದ್ರೆ ಖಾರ ಅಂತ ಅರ್ಥ. ಸೊ ಕನ್ನಡದಲ್ಲಿ ಘಾಟಿ ಕನ್ನಡದಲ್ಲಿ, ತೆಲುಗಲ್ಲಿ ಬೇರೆ ಅರ್ಥ. ಇದ್ರಲ್ಲಿ ಏನ್ ಅರ್ಥ? ಅದೇ ಘಾಟು ಅಂತ. ಘಾಟು ಅಂದ್ರೆ ನಮ್ ಕಡೆ ಕನ್ನಡದಲ್ಲಿ ಹಳ್ಳಿ ಭಾಷೆಯಲ್ಲಿ ಘಾಟಿ ಇಳಿಯೋದು, ಭೂಮಿ ಘಾಟಿ ಅಂತ ಅದೇನೋ ಹೇಳ್ತಾರಲ್ಲ, ಘಾಟು ಏನೋ ನಮ್ಮ ಅಜ್ಜಿ ಕಾಲದಲ್ಲೂ ಹೇಳೋರು. ಅದೇನೋ ಭೂಮಿಲಿ ಘಾಟ್ ಅಂತ ಒಂದಿರುತ್ತೆ, ಕಾಡೊಳಗಡೆ ಹಳ್ಳ ತರ ಏನೋ, ಅದಕ್ಕೆ ಘಾಟಿ ಅಂತ. ಮೇಡಮ್, ಎಲ್ಲೋ ಕನ್ನಡ ಸಿನಿಮಾ ಈಗ ಮಾಡಿದ್ರಿ, ಕೊತ್ತಲವಾಡಿ ಸಿನಿಮಾ ರಿಲೀಸ್ ಆಯ್ತು, ಬಟ್ ಎಲ್ಲೋ ಒಂದು ಕಡೆ ನಿರ್ಮಾಣ ಕೈ ಕೊಟ್ಟಿದ್ರಿಂದ ಡಿಸ್ಟ್ರಿಬ್ಯೂಷನ್ಸ್ಗೆ ಕೈ ಹಾಕಿದ್ರ? ನಿರ್ಮಾಣ ಅಲ್ಲಮ್ಮ, ನಿರ್ಮಾಣ ಎಲ್ಲಿ ಕೈ ಕೊಡುತ್ತೆ? ಈಗ ಫಸ್ಟ್ ಸಿನಿಮಾ ಮಾಡಿದ ತಕ್ಷಣ ಡಿಸ್ಟ್ರಿಬ್ಯೂಷನ್ಗೆ ಕೈ ಹಾಕಿದ್ದೀರಾ? ಅಲ್ಲಮ್ಮ, ಸಿನಿಮಾ ರಿಲೀಸ್ ಆಯ್ತು, ಅದರಲ್ಲಿ ನಮಗೆ ಥಿಯೇಟರ್ ಸ್ವಲ್ಪ ಸಮಸ್ಯೆ ಆಯ್ತು ಅಂತ ಇಮಿಡಿಯೇಟ್ ಥಿಯೇಟರ್ದು ನಾವು ತಗೊಂಡ್ವಿ. ಅದೃಷ್ಟವಶ ಇದು ಬಂತು, ಆಫರ್ ಬಂತು, ತಗೊಂಡ್ವಿ. ಹಂಗಾಗಿ ನಿರ್ಮಾಣ ಏನ್ ತೊಂದರೆ ಆಗಿಲ್ಲ ನಮ್ಗೆ. ನಾವು ರಿಲೀಸು ಮಾಡಿದ್ವಲ್ಲಮ್ಮ, ರಿಲೀಸ್ ಆಯ್ತು, ಎಲ್ಲ ಆಯ್ತಲ್ಲ. ಅಂದ್ರೆ ನೀವು ಹೇಳಿದಂಗೆ ನನಗೆ ಒಂದಿಷ್ಟು ಥಿಯೇಟರ್ಗೆ ಸಮಸ್ಯೆ ಮಾಡಿದ್ರು, ಅದು ಯಾರು ಅನ್ನೋದನ್ನ ಕೂಡ ನೀವು ಮೆನ್ಷನ್ ಮಾಡಿದ್ರಿ. ಅದಾದ್ಮೇಲೆ ಆ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾರ? ಆ ಮಾತು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ, ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಅದು ಅಲ್ಲಿಗೆ ಬಿಟ್ಬಿಡ್ಬೇಕೀಗ. ಮತ್ತೆ ಮುಂದಿನ ಹೆಜ್ಜೆ ಇಟ್ಟಿದೀವಿ, ಅಲ್ಲಿ ನೋಡ್ಕೊಂಡು ಹೋಗ್ತಾ ಇರೋದಷ್ಟೇ. ಈ ಕುರಿತು ಯಶ್ ಅವ್ರು ಏನಾದ್ರು ರಿಯಾಕ್ಷನ್ ಮಾಡಿದ್ರ? ನಿಮಗೆ ಥಿಯೇಟರ್ ಸಮಸ್ಯೆ ಆಗಿ, ಯಾಕಂದ್ರೆ ಈಗ ಸಾಕಷ್ಟು ಸಿನಿಮಾಗಳನ್ನ ಅವರು ಮಾಡ್ತಾ ಇದ್ದಾರೆ, ಅವರು ಬಿಸಿ ಇರೋದ್ರಿಂದ ಈ ತರ ನಿಮ್ಮ ಸಿನಿಮಾಗೆ ಸಮಸ್ಯೆ ಆಯ್ತು ಅಂದಾಗ ಯಶ್ ಅವ್ರು ಏನಾದ್ರು ರಿಯಾಕ್ಟ್ ಮಾಡಿ? ನಾನು ಯಶ್ಗೆ ಏನು ಹೇಳೋದು ಇಲ್ಲ, ಅವನೇನು ನನಗೆ ಮಾತಾಡೋದು ಇಲ್ಲ. ನೀನೇ ಮಾಡಿದ್ಯಾ ಮಾಡ್ಕೊ ಅಂತಾನೆ ಅಷ್ಟೇ. ಅದಕ್ಕೆ ನಾನು ಅವನಿಗೆ ಹೇಳಕ್ ಹೋದ್ರೆ ಅವ್ನು ಹೆಲ್ಪ್ ತಗೊಂಡ್ ಮಾಡೋದಾದ್ರೆ ಸಿನಿಮಾನೇ ತಗೊಂಡ್ ಮಾಡ್ತಾ ಇದ್ದೆ. ಬರೀ ಡಿಸ್ಟ್ರಿಬ್ಯೂಷನ್ಗೆ ಯಾಕೆ ಹೋಗ್ಲಿ ಅವನ ಹತ್ರ? ನಾನೇ ಡಿಸ್ಟ್ರಿಬ್ಯೂಷನ್ ತಗೊಂಡಿಲ್ಲ. ಈಗ ತೆಲುಗು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರೆ, ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೆ. ಇಲ್ಲಿ ಏನಾದ್ರು ಸವಾಲ್ಗಳು ಆಯ್ತಾ ನಿಮಗೆ? ಅಂದ್ರೆ ಥಿಯೇಟರ್ ವಿಚಾರ ಆಗಿರ್ಬೋದು, ಇಷ್ಟು ಥಿಯೇಟರ್ ತಗೋಬೇಕು ಅಂದಾಗ ಎಲ್ಲ ಇರ್ತೀವಿ, ಮಾತಾಡ್ಕೊಂಡೇ ಮಾಡ್ಕೊಳ್ತೀವಿ, ಅದೇನು ತೊಂದರೆ ಇಲ್ಲ. ಸಮಸ್ಯೆ ಯಾಕಾಗುತ್ತೆ? ಇವಾಗ ನಾವೇ ಡಿಸ್ಟ್ರಿಬ್ಯೂಟರ್ ಅಲ್ವಾ, ನಮ್ಗೆ ಎಷ್ಟು ಬೇಕು ಅಷ್ಟು ತಗೋತೀವಿ. ಯಾವ್ದಕ್ ಬೇಕು ಅದಕ್ಕೆ ನಾವೇ ಕೊಡ್ಬೇಕಲ್ಲ. ಥಿಯೇಟರ್ ಕೊಟ್ರೆ ಥಿಯೇಟರ್ಗೆ ಸಿನಿಮಾ ಹಾಕೋದು ನಾವೇ ಅಲ್ವಾ, ನಮ್ಮ ಪರ್ಮಿಷನ್ ಇಂದ ಅವ್ರು ಸಿನಿಮಾ ಹಾಕೋತಾರೆ. ಈಗ ಇಲ್ಲಿ ನಿಮಗೆ ಸಿನಿಮಾ ಥಿಯೇಟರ್ ಸಮಸ್ಯೆ ಮಾಡಿದ್ರು ಅನ್ನೋ ಕಾರಣಕ್ಕೆ ನೀವು ವಿತರಣಾ ಇದಕ್ಕೆ ಕಾಲಿಟ್ರ, ಅಥವಾ ಒಂದು ಚಾಲೆಂಜ್ ಆಗಿ ತಗೊಂಡ್ ಮಾಡಿದ್ರ ಹೆಂಗೆ ಅಂತ? ಚಾಲೆಂಜ್ ಅಲ್ಲಮ್ಮ, ನಮ್ಗೆ ಮುಂದಿನ ಸಿನಿಮಾ ಮಾಡ್ಬೇಕಾದಾಗ ಥಿಯೇಟರ್ ಸಮಸ್ಯೆ ಆಗುತ್ತೆ, ಇದನ್ನ ಈ ದಿನಗಳಲ್ಲಿ ಸರಿ ಮಾಡ್ಕೊಳ್ಳೋಣ ಅಂತ ಡಿಸ್ಟ್ರಿಬ್ಯೂಷನ್ ತಗೊಂಡ್ವಿ. ಇಮಿಡಿಯೇಟ್ ಈ ಸಿನಿಮಾ ಬಂತು ಅಲ್ಲ, ಇದು ಏನದು ಡಿಸ್ಟ್ರಿಬ್ಯೂಟರ್ ಆದ್ವಿ. ಇಮಿಡಿಯೇಟ್ ಈ ಸಿನಿಮಾ ಆಫರ್ ಕೊಟ್ರು, ನೋಡಿ ಕರ್ನಾಟಕಕ್ಕೆ ನೀವು ಮಾಡಿ ಅಂತ ತಗೊಂಡ್ವಿ ಅಷ್ಟೇ. ಇದು ತೆಲುಗಲ್ಲೇ ಬರ್ತಾ ಇದೆ, ಅಂದ್ರೆ ಕನ್ನಡದಲ್ಲಿ ಆಮೇಲೆ ತರುವಂತಹ ಒಂದು? ತಮಿಳು ಕನ್ನಡ 3 ಕೇಳಿದ್ವಿ. ಕನ್ನಡಕ್ಕೆ 1 ವಾರ ಟೈಮ್ ಕೇಳಿದ್ದಾರೆ, ಹಿಂದಿ ಅದಕ್ಕೆಲ್ಲ ಬೇರೆ ಬೇರೆ ಭಾಷೆಗೆ. ಇದು 2 ರೆಡಿ ಇತ್ತು, ಇಮಿಡಿಯೇಟ್ ತಗೊಂಡು ರಿಲೀಸ್ ಮಾಡಿ 1 ವಾರದ ಮೇಲೆ ಅದನ್ನ ತಗೊಳ್ಳೋಣ. ಮೇಡಮ್, ನನಗೆ ಗೊತ್ತಿರೋ ಹಂಗೆ ಶರಣ್ ಅವರ ಸಿನಿಮಾನು ನೀವು ನೆಕ್ಸ್ಟ್ ಶುರು ಮಾಡ್ತಿದ್ದೀರಿ ಅಂತ. ಯಾವಾಗ ಶುರು ಆಗುತ್ತೆ? ಇದ್ರ ಜೊತೆಗೆ 5 ಸಿನಿಮಾಗಳು ಒಟ್ಟೊಟ್ಟಿಗೆ ಮಾಡ್ತಿದ್ದೀರಿ ಅನ್ನುವಂಥ ಸುದ್ದಿ. 5 ಸಿನಿಮಾ ಇಲ್ಲಮ್ಮ, 5 ಭಾಷೆಯಲ್ಲಿ ಬಿಟ್ಟಿದೀವಿ. ಕೊತ್ತಲವಾಡಿನ ಯಾವ್ದು ಭಾಷೆ, ಯಾವ್ದದು ಕೊತ್ತಲವಾಡಿನ ಎಲ್ಲಾ ಭಾಷೆಗೂ ಡಬ್ ಮಾಡಿ ಬಿಟ್ಟಿದೀವಿ, ಅಮೆಜಾನಿಗೆ ಬಿಟ್ಟಿದೀವಿ. ಅದನ್ನ ಹೇಳಿರ್ಬೇಕು ಯಾರು?
ಈಗ ಶರಣ್ ಅವರ ಸಿನಿಮಾ ಯಾವಾಗ ಶುರು ಶರಣದ್ ಮಾಡ್ತೀವಿ, ಇನ್ನು ಇದೆಲ್ಲ ಆಗ್ಬೇಕು ಸ್ವಲ್ಪ. ಅವರು ಏನೋ ಬೇರೆ ಬ್ಯುಸಿ ಇದ್ದಾರೆ, ಹಂಗಾಗಿ ಎಲ್ಲ ರೆಡಿ ನಡೀತಾ ಇದೆ, ನಾವು ಅಪ್ರೋಚ್ ಆಗಿದ್ದೀವಿ. ಡೈರೆಕ್ಟ್ರು ಯಾರನ್ನಾದ್ರೂ ಫಿಕ್ಸ್ ಮಾಡಿದ್ದೀರಾ ಮೇಡಮ್? ಅದು ಹೇಳ್ತೀನಿ ಮುಂದಿನ ದಿನಗಳಲ್ಲಿ, ಯಾರು ಡೈರೆಕ್ಟ್ರು ಅಂತ ಎಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಮೇಡಮ್, ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವಿಚಾರಗಳು ಹರಿದಾಡ್ತಾ ಇತ್ತು. ನಿಜವಾಗ್ಲೂ ಪುಷ್ಪ ಅವರಿಗೆ ಕಾಂಟ್ರವರ್ಸಿ, ಅವರ ಮಾತುಗಳೇ ಕಾಂಟ್ರವರ್ಸಿ ಆಗುತ್ತಾ, ಅಥವಾ ಕೆಲವೊಂದು ಕಾಂಟ್ರವರ್ಸಿ ಆಗಬೇಕು ಅಂತ ಕೆಲವೊಂದು ಮಾತುಗಳು ನಿಮ್ಮ ಹತ್ರ ಸುಳಿಯುತ್ತಾ? ನಿಮ್ಗೆ ಏನ್ ಅನ್ಸುತ್ತೆ? ನಾನು ಇಂಡಸ್ಟ್ರಿಗೆ ಒಂದು 25 ವರ್ಷ ಆಯ್ತು, ಈಗ ಬಂದು 2 ವರ್ಷ ಆಯ್ತು. ಕಾಂಟ್ರವರ್ಸಿ ಮಾಡ್ಕೋಬೇಕಂದ್ರೆ 25 ವರ್ಷದಿಂದ ಮಾಡ್ಕೋತಿದ್ದೆ, ಇವಾಗ ಯಾಕೆ ಮಾಡ್ಕೋತೀನಿ ಅಲ್ವಾ? ಕಾಂಟ್ರವರ್ಸಿ ಬೇಕು, ನಾನು ಆಚೆ ಬಂದು ಶೋ ಅಪ್ ಕೊಡಬೇಕು ಅಂದ್ರೆ ಅವಾಗಿಂದ ಮಾಡ್ಕೋತೀನಿ. ನಾನು ಇಶ್ ಮದರು ಅಂತ, ನನಗೆ ಕಾಂಟ್ರವರ್ಸಿ ಆಗೋದಲ್ಲ. ನಾನು ಮಾತಾಡೋದು ಹೆಂಗೆ, ಜನ ತಗೊಳ್ಳೋದಂಗೆ, ನಾನೇನು ಮಾಡೋದು? ಇಂಥ ಮಾತುಗಳೆಲ್ಲ ಕೇಳಿದಾಗ ಪುಷ್ಪಾ ಅವರು ಕುಗ್ಗೋದಾಗಿರ್ಬೋದು, ಏನ್ ರಿಯಾಕ್ಟ್ ಮಾಡಕ್ಕೆ ಏನು ಹೋಗ್ತಾ ಇಲ್ಲ, ಯಾಕೆ? ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನಾನು ಎದುರಿಗೆ ಬಂದು ಹೇಳಿದ್ರೆ ಅಲ್ಲ ಪಟ್ಟ ಅಂತ ಹೇಳ್ತೀನಿ. ನಾನು ಬರವಣಿಗೆಗೆಲ್ಲ ರಿಯಾಕ್ಟ್ ಮಾಡಕ್ ನಂಗೆ ಬರಲ್ಲ, ಅದರಿಂದ ಮಾತಾಡಕ್ ಹೋಗಲ್ಲ, ನಾನು ಕೇಳಿಸ್ಕೊಳ್ಳೋದಿಲ್ಲ. ದೀಪಿಕಾ ದಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನೀವು ಹೇಳಿದ ತಕ್ಷಣ ಅವರು ಒಂದ್ 2 ಪೋಸ್ಟ್ಗಳನ್ನ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋತಾರೆ. ಅದಾದ ನಂತರ ದಿನಗಳಲ್ಲಿ ದೀಪಿಕಾ ದಾಸ್ ಅವ್ರು ನಿಮ್ಮ ಹತ್ರ ಮಾತಾಡಿದಾರ? ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್, ಯಾಕಂದ್ರೆ ಒಂದೇ ಇದರಲ್ಲಿ ಇದ್ದೀರಾ ನೀವು ಅಪಾರ್ಟ್ಮೆಂಟ್ ಅಲ್ಲಿ? ಏನಿಲ್ಲ, ಒಂದೇ ಇದ್ರಲ್ಲಿ ನಾನು ಇಲ್ಲಿ ಇರಲ್ಲ, ನಾನು ಹಾಸನಲ್ಲಿ ಇರ್ತೀನಿ. ನಾನು ಜಸ್ಟ್ ಒಂದಿನ ಬಂದು ಹೋಗ್ತಾ ಇರ್ತೀನಿ. ನಾನು ಸುಮಾರು ಮನೆ ಇದೆ, ಒಂದೇ ಮನೆ ಅಲ್ಲ ಬೆಂಗಳೂರಲ್ಲಿ. ನಾನು ಮಗನ ಮನೇಲಿ ಇರ್ತೀನಿ, ಮಗಳ ಮನೇಲಿ ಇರ್ತೀನಿ, ನನ್ನ ಆಫೀಸಲ್ಲಿ ಇನ್ನೊಂದು ಪಕ್ಕದಲ್ಲಿ ಇರ್ತೀನಿ. ಹಂಗಾಗಿ ಹಾಸನಲ್ಲಿ ಇರ್ತೀನಿ. ಅವ್ರು ಒಂದೇ ಮನೆ ಇರ್ತಾರೆ ಅಂದರೆ ಅವ್ರು ಅಲ್ಲಿ ಇರ್ಬೋದು, ನಾನು ಅಲ್ಲಿಲ್ಲ. ನಾವು ಹಾಸನಲ್ಲಿ ಸಿಗ್ತಾ ಇರ್ತೀವಿ ಬಿಡಿ, ಅದು ನಮ್ಮದು ಫ್ಯಾಮಿಲಿ ವಿಷಯ, ನೀವು ಕೇಳಬಾರ್ದು. ನಾವೇನಕ್ಕೆ ಅಂದ್ವಿ, ಮಗಳಿಗೆ ಅಂದಿರ್ತೀವಿ, ಮಗನಿಗೂ ಅಂತೀವಿ, ಅದೆಲ್ಲ ಮಾಮೂಲು, ಅವೆಲ್ಲ ಕೇಳಬಾರ್ದು ನೀವು. ಟಿವಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕದೇ ಇರ್ತಿದ್ರೆ ನಾವು ಇವತ್ತು ಕೇಳ್ತಾ ಇರ್ಲಿಲ್ಲ. ಬಟ್ ಅವರು ಹಾಕಿರೋದ್ರಿಂದ ನಿಮ್ಮ ಮತ್ತು ಅವರ ನಡುವೆ ವೈಮನಸ್ಸಿದೆ ಅಂತ ಎದ್ದು ಕಾಣ್ತಾ ಇದೆ. ನಾನು ಅದನ್ನ ಹೇಳಿದ್ದೀನಲ್ಲ ಟಿವಿಲೇ, ನಾವು ಯಾವತ್ತಿಂದ ಹೇಳಿದೀವಿ ವೈಮನಸ್ಸಿದೆ. ಯಾವ ಕಾರಣಕ್ಕೆ ಅಂತ ನಾನು ಹೇಳಲ್ಲ, ಹೇಳಿದ್ರೆ ಪ್ರಾಬ್ಲಮ್ ಅವಳಿಗೆ, ನಮಗಲ್ಲ. ಅದಕ್ಕೆ ಹೇಳ್ತಾ ಇಲ್ಲ, ಗೊತ್ತಾಯ್ತಾ? ಯಾಕೆ ಹೇಳಲ್ಲ ಅಂದ್ರೆ ಫ್ಯಾಮಿಲಿ ಅವರು ಹೇಳ್ಬಾರ್ದು ಅಂತ ಹೇಳಲ್ಲ ಅಷ್ಟೇ, ಇನ್ನೇನು ಬೇರೆ ಏನು ವಿಷಯ ಇಲ್ಲ. ಮೇಡಮ್, ಇನ್ನೊಂದು ಕಡೆ ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಯಶ್ ಅವರು ಯಾವುದೇ ತುಟಿಕ್ ಪಿಟಕ್ ಅಂತ ಇಲ್ಲ, ಸೋಷಿಯಲ್ ಮೀಡಿಯಾದ ಮುಂದೆ ಆಗ್ಲಿ ಅಥವಾ ಎಲ್ಲೂ ಕೂಡ ಅವರು ಮಾತಾಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಯಶ್ ಮತ್ತೆ ಯಶ್ ತಾಯಿಯವರಿಗೆ ಸರಿ ಇಲ್ಲ ಅನ್ನುವಂತ ಒಂದು ಮಾತು ಹರಿದಾಡ್ತಾ ಇದೆ. ಇದಕ್ಕೆ ನೀವು ಏನ್ ಆನ್ಸರ್ ಮಾಡ್ತೀರಾ? ನೀನ್ ನೋಡಿದ್ಯಾ? ನಾನ್ ನೋಡಿಲ್ಲ ಮೇಡಮ್, ಹೇಳ್ತಾ ಇರೋದು. ಅದೇ ಅವ್ರು ಕೇಳಿದವ್ರಿಗೆ ಉತ್ತರ ಕೇಳೋ, ನಂಗೆ ಗೊತ್ತಿಲ್ಲ. ನಾನು ಯಾರು ಹೇಳ್ತಾರೆ ನನ್ನ ಹತ್ರ ಬಂದು ಹೇಳಿಲ್ಲ. ನನ್ನ ಹತ್ರ ಹೇಳಿದಾಗ ನಾನು ಉತ್ತರ ಹೇಳ್ತೀನಿ. ಸುದ್ದಿ ನಿಮ್ಮ ಕಿವಿಗೆ ತಲುಪಿಲ್ವಾ? ನನಗೆ ಯಾರು ಹೇಳಿಲ್ಲ. ನನ್ಗೆ ಹೇಳಿದ್ರೆ ಅಲ್ಲೇ ಮುಖ ಕೊಡ್ದಂಗೆ ಹೇಳ್ತೀನಿ, ನಮ್ಮನೆ ಸರಿಗಿದೆ, ನಿಮ್ಮನೆ ಸರಿಗೆ ನೋಡ್ಕೊಳ್ಳಿ ಅಂತೀನಿ. ನಾವು ಸರಿಗಿದ್ದೀವಿ. ನಾವೇನಾದ್ರೂ ಬಂದು ನಿಮ್ಮ ಹತ್ರ ನಮ್ಮ ಮಗ ನೋಡ್ಕೋತಿಲ್ಲ, ನಮ್ಮ ಸೊಸೆ ನೋಡ್ಕೋತಿಲ್ಲ, ಅಥವಾ ನಮ್ಮ ಅಕ್ಕ ನೋಡ್ಕೋತಿಲ್ಲ ಅಂತ ಹೇಳ್ದಾಗ ಹೇಳ್ಬೇಕು. ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೆ ಬಿಟ್ಟವ್ರಮ್ಮ? ಸೋಷಿಯಲ್ ಮೀಡಿಯಾದಲ್ಲಿ ಡಿ ಕೆ ಅವ್ರಿಗೆ ಬಿಟ್ಟವ್ರ, ಕುಮಾರಣ್ಣಂಗೆ ಬಿಟ್ಟವ್ರ, ಮೋದಿಗೆ ಬಿಟ್ಟವ್ರ, ನಮಗ್ ಬಿಡದೆ ಇರ್ತಾರಮ್ಮ. ಅವ್ರು ಮಾತಾಡ್ತಾರೆ, ಅದಕ್ಕೆ ನಾವೇನ್ ಮಾಡೋಕ್ಕಾಗುತ್ತೆ? ಇಲ್ಲ ನಮ್ಮ ಮನೆ ಸರಿಗಿದೆ ಬನ್ನಿ ಅಂತ ಅವ್ರಿಗೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಕುತ್ಕೊಳ್ಳೋಣ. ನಮಗೇನು ಬೇಕಾದ್ ನಾವು ಅನುಕೂಲವಾಗಿದ್ದೀವಿ, ಇನ್ನೊಬ್ರು ಕಟ್ಕೊಂಡು ನಮ್ಗೇನಮ್ಮ? ನಾವು ಜಗಳಾಡಿದೀವೋ ಚೆನ್ನಾಗಿದೀವೋ ಅಂತ ನಾವು ಹೇಳಿದೀವಿ, ಅವ್ರವ್ರೇ ಅನ್ಕೊಂಡ್ಬಿಟ್ರೆ ಅದಕ್ಕೆ ನಮ್ಮ ತಪ್ಪ. ಇನ್ನೊಂದು ವಿಚಾರ, ಈಗ ಪ್ರೊಡ್ಯೂಸರ್ ಆದ್ರಿ, ಡಿಸ್ಟ್ರಿಬ್ಯೂಟರ್ ಆದ್ರಿ, ಡೈರೆಕ್ಷನ್ ಮಾಡಬಹುದಲ್ವಾ ನೀವು? ಯಾರು? ಅದನ್ನ ನೀನ್ ಹೇಳ್ಕೊಟ್ರೆ ಮಾಡ್ತೀನಿ, ನಂಗೆ ಡೈರೆಕ್ಷನ್ ಬರಲ್ಲ. ನೀನೇನಾರು ಅಲ್ಲ, ತುಂಬಾ ನಿಮ್ಮ ಡೈಲಾಗ್ಗಳೇ ವೈರಲ್ ಅಲ್ಲಮ್ಮ. ನನ್ ಡೈಲಾಗ್ ನೋಡಕ್ಕೆ ಕರ್ನಾಟಕ ಜನ ಕೈಕೊಂಡ್ ಕೂತಿರಲ್ಲ, ದುಡ್ಡು ಕೊಟ್ಟು ಥಿಯೇಟ್ರಿಗೆ ಯಾರು ಬರಲ್ಲ. ಫ್ರೀಯಾಗಿ ನೀನ್ ಟಿವಿಲಿ ಹಾಕಿರ್ ನೋಡ್ತಾರಷ್ಟೇ, ಮಾತಾಡ್ಕೊಂಡು ಹೋಯ್ತಾರೆ. ಡೈರೆಕ್ಟರ್ ಕೆಲಸ ಮಾಡ್ಬೇಕು ಅಂದ್ರೆ ನೀನ್ ಹೇಳ್ಕೊಡ್ಬೇಕು, ನಂಗೆ ಡೈರೆಕ್ಷನ್ ನಂಗೆ ಬರಲ್ಲ. ಮೇಡಮ್, ಕೊನೆಯದಾಗಿ ನಿಮ್ಮ ಸಿನಿಮಾನ ರಾಧಿಕಾ ಪಂಡಿತ್ ಅವರಾಗಿರೋ ಕೊತ್ತಲವಾಡಿ ಸಿನಿಮಾನ ರಾಧಿಕಾ ಪಂಡಿತ್ ಅವರು ನೋಡಿದಾರಾ ಅಥವಾ ಯಶ್ ಅವರು ನೋಡಿದಾರಾ? ಸೊ ಅದಾದ್ಮೇಲೆ ಇಬ್ರು ಸಿಗ್ತಾರಲ್ಲ ಅವಾಗ ಕೇಳು, ನನಗ್ ಗೊತ್ತಿಲ್ಲ, ನೋಡಿಲ್ಲ ಅಂತ ನಾನು ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ಇರೋದ್ರಿಂದ ನೀವು ಡೈಲಿ ನಾವೆಲ್ಲ ನಮ್ಮ ಮನೇಲಿ ಹೆಂಗಿರ್ತೀವಿ ಗೊತ್ತಾ? ಮಗಳೊಂದ್ ಕಡೆ ಇದ್ದಾಳೆ, ನಾವೊಂದ್ ಕಡೆ ಇದೀವಿ, ಯಜಮಾನ್ ರೂರಲ್ ಅವ್ರೆ, ನಾವೆಲ್ಲ ನಮ್ ಕೆಲಸ ಮಾಡ್ತಿರ್ತೀವಿ. ನೀನ್ ಸಿನಿಮಾ ನೋಡ್ದ, ನೀನ್ ಹಂಗ್ ಬಿಟ್ಟ, ನೀನ್ ಜಗಳ ಆಡ್ದ ಅಂತ ಅಷ್ಟೊಂದು ಟೈಮ್ ನಮ್ಗಿಲ್ಲ. ನಿಂಗೆ ಟೈಮ್ ಇದ್ರೆ ಸಿಕ್ತಾಗ ಕೇಳಮ್ಮ, ನಾನು ಹೇಳ್ತೀನಿ. ಸಿಕ್ತಾಗ ಆ ದೀಪಿಕಾನ ಹುಡುಗಿ ನಿನ್ಗೆ ಹಿಂಗ್ ಅಂದ್ಲು ರಾಧಿಕಾ ಅಂತ ಹೇಳ, ಹೇಳ್ತೀನಿ ತಾಳು. ಹಿಂಗೆಲ್ಲ ಅಂತ ಇದ್ರು, ನೀನು ಅತ್ತೆ ಸೊಸೆ ಜಗಳಾಡಿದಿರಿ, ನಿನ್ ಮೇಲೆ ಹೇಳ್ತೀನಿ. ಪುಷ್ಪ ಅವರು ನೀಡುತ್ತಿರುವ ಹೇಳಿಕೆಗಳು ಚಿತ್ರರಂಗದಲ್ಲಿ ಮೇಲಾಗಿ ಯಶ್ ಅಭಿಮಾನಿಗಳಲ್ಲಿ ಕಸಿವಿಸಿಗೆ ಕಾರಣವಾಗ್ತಾ ಇದೆ. ಯಶ್ ಬೆಳವಣಿಗೆ ಅವರ ಮೇಲಿನ ಗೌರವಕ್ಕೂ ಚ್ಯುತಿ ಬರುವ ಸಾಧ್ಯತೆ ಇದೆ. ಮಗನಿಗೆ ಸಿನಿಮಾ ಮಾಡ್ತೀರಾ ಎಂದು ಕೇಳಿದ್ರೆ 2,000 ಕೋಟಿ ನೀವು ಕೊಡ್ತೀರಾ, 5,000 ಕೋಟಿ ಕೊಡ್ತೀರಾ ಎಂದು ಕೇಳಿ ಮುಜುಗರ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ಹೇಳಿಕೆಗಳನ್ನ ಕೂಡ ನೀಡಿ ಅನಗತ್ಯ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿ ಮುಜುಗರ ತರ್ತಾ ಇದ್ದಾರೆ. ಮೇಡಮ್, ಸದ್ದಿಲ್ಲದೆ ಪ್ರೊಡಕ್ಷನ್ ಹೌಸ್ ಅನ್ನ ಶುರು ಮಾಡ್ಕೊಂಡು ಸದ್ದಿಲ್ಲದೆ ಅನೌನ್ಸ್ ಮಾಡ್ಬಿಟ್ರಿ ಒಂದ್ ದಿವಸ. ಆ ಶಾಕ್ ಯಾಕೆ ಕೊಟ್ರಿ? ಏನಿಲ್ಲ, ಶಾಕ್ ಅಂದ್ರೆ ಕೆಲಸ ಮಾಡಕ್ ಬಿಡ್ಲಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಸಿಂಪಲ್ ಕೆಲಸ ಮಾಡಾದ್ಮೇಲೆ ನಾವೇ ಬಂದ್ವಲ್ಲ ಸುದ್ದಿ ಮಾಡ್ಕೊಂಡು, ನಾವೇ ನಿಮ್ನೆಲ್ಲ ಕರೆದು ಎಲ್ಲರೂ ಕೇಳ್ತಾರೆ ತೆಲುಗು ತಮಿಳಲ್ಲಿ ಯಾಕೆ ಕರೆದ್ರಿ ಅಂತ.
ನಾವು ಅವ್ರನ್ನೆಲ್ಲ ಕರೆದು ನಮ್ಮಿಂದ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ, ನೆಕ್ಸ್ಟು ನಮ್ಮಲ್ಲಿ ಒಂದು ಇದೆ, ನಾವು ಸಿನಿಮಾ ಮಾಡ್ತೀವಿ ಅಂತ ಹೇಳೋಕ್ಕೋಸ್ಕರ ಕರೆದಿದ್ದು. ಇದರಲ್ಲಿ 3-4 ಭಾಷೆ ಮಾಡ್ತಿದ್ದೀವಿ ಅಂತ ಕೆಲವರು ತಪ್ಪಿವಿ. ಭಾಷೆ ಒಂದು ಮಾಡಿದ್ವಿ. ನಮ್ಮ ಕನ್ನಡ ಜನ ಇಷ್ಟಪಟ್ಟರೆ ಇದನ್ನು ನಾವು ಮುಂದೆ ತೆಲುಗು, ತಮಿಳು, ಮಲಯಾಳಿ ಇಷ್ಟಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ. ಬಟ್ ಫಸ್ಟು ನಮ್ಮ ಕನ್ನಡ ಆಡಿಯನ್ಸ್ ಒಪ್ಕೊಂಡ್ರೆ ಆಮೇಲೆ ಮುಂದಿನ ಕೆಲಸ. ಒಪ್ಕೊಳ್ಳಿಲ್ಲ, ಇಲ್ಲೇ ನಮಗೆ ರಿಜೆಕ್ಟ್ ಮಾಡಿದ ಮೇಲೆ ಬೇರೆಯವ್ರನ್ನ ನಾವು ನೋಡೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಕನ್ನಡಿಗರು ಭಾಳ ಬುದ್ಧಿವಂತರು, ನಮ್ಮ ಆಡಿಯನ್ಸು ತುಂಬ ಬುದ್ಧಿವಂತರು. ಅವ್ರಿಗೆ ಅವ್ರಿಗಿನ್ನ ಬುದ್ಧಿ ಇದೆ, ಜಡ್ಜ್ ಮಾಡ್ತಾರೆ, ಅವ್ರಿಗೆ ಗೊತ್ತು. ಎಲ್ಲ ಕಾಲದಲ್ಲೂ ಎಲ್ಲ ಯೂತ್ಸು ಅಷ್ಟೇ ಹುಷಾರಿದ್ದಾರೆ. ಹಂಗಾಗಿ ಫಸ್ಟು ನಾವು ಕನ್ನಡಕ್ಕೆ ಪ್ರಿಫರೆನ್ಸು. ನೆಗೆಟಿವ್ ಕಮೆಂಟ್ಸ್ಗಳನ್ನು ಕೇಳಿದಾಗ ಯಾವ ಥರ ತಗೋತೀರಾ? ಪಾಸಿಟಿವ್ ಕಮೆಂಟ್ಸ್ಗಳು ಬಂದಾಗ ನೀವು ಯಾವ ಥರದನ್ನು ಸ್ವೀಕರಿಸ್ತೀರಾ ಅಂತ? ನೆಗೆಟಿವ್ ಅನ್ನೋದು ನನಗೆ ಗೊತ್ತೇ ಇಲ್ಲ. ಅವ್ರಿಗೆ ಎಷ್ಟಾರ ಬರ್ಕೊಳ್ಳಿ, ನಾನು ಹಂಗಲ್ವಲ್ಲ, ಅವ್ರು ಯಾರಿಗೆ ಬರೀತಾರೆ? ಹಂಗಾರೆ ಬರ್ಕೊಂಡಿದ್ದು ನಂದಲ್ವಲ್ಲ, ಓದ್ತೀನಿ. ಅಂದರೆ ನಾನು ಏನೋ ತೆಗೆದಾಗ, ಈಗ ನಮ್ಮ ಅಪ್ಪು ಅಭಿಮಾನಿಗಳು ಕಳಿಸ್ತಾವ್ರೆ, ದರ್ಶನ್ ಅಭಿಮಾನಿಗಳ ಸಂಘ ಅಂತ ಇರುತ್ತೆ, ಎಲ್ಲರೂ ಬರ್ತೀವಮ್ಮ, ನಾವು ಸಿನಿಮಾ ನೋಡ್ತೀವಿ, ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಥರದವ್ರು ಬರಬೇಕು ಅಂತ ಹೇಳ್ತಾರೆ. ಅದನ್ನು ನೋಡುವಾಗ ಇದನ್ನು ನೋಡ್ತೀನಿ. ನನಗೆ ಅದು ಖುಷಿ ಕೊಡುತ್ತೆ, ಇದನ್ನು ನಾನು ಕೇಳಿಸ್ಕೊಳ್ಳೋದೇ ಇಲ್ಲ. ಏನು ಮಾಡೋಕ್ಕಾಗುತ್ತೆ? ಈಗ ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋಗ್ತೀರಾ, ನೀವು ಒಳ್ಳೇದು ಮಾತ್ರ ತರಬೇಕು, ಕಷಾಯ ಕಿತ್ಕೊಬತ್ತೀರಾ? ಅದು ನಿಮಗೆ ಆಗಬೇಕು. ಕಸ ಇಲ್ಲ ಅಂದರೆ ನಿನ್ನೆದು ಇವತ್ತು ಕಸ ಆಗಲೇಬೇಕಲ್ಲ. ಹಂಗಂದ್ಬಿಟ್ಟು ಕಸ ಆಗಬಾರ್ದು ಅನ್ನೋದು ನಮ್ಮ ತಪ್ಪ, ಅದ್ರ ತಪ್ಪ? ಕಸದ ತಪ್ಪ ನಮ್ಮ ತಪ್ಪ ರೀ. ಕಸ ತಗೋಬೇಡ, ನೀವು ಒಳ್ಳೆ ತಗೊಳ್ಳಿ. ಸಾಕಷ್ಟು ಬೇರೆ ಬೇರೆ ಕಡೆ ನೀವು ಮಾತಾಡೋದನ್ನು ಅಬ್ಸರ್ವ್ ಮಾಡಿದಾಗ ನೇರವಾಗಿರ್ತಿತ್ತು. ನಾನೆಲ್ಲ ಆ್ಯಕ್ಟ್ ಮಾಡಿರೋದು ಇವ್ರುಗಳು. ನಾನು ಹೇಳಿದ್ರೆ ಅದೇ ಥರ ಹೇಳ್ತಿದ್ದು, ಬೇರೆ ಚೇಂಜ್ ಬರಲ್ಲ ನನಗೆ. ಇವ್ರು ಹಿಂಗೆ ಹೇಳಿ ಅಂದರೆ ನಾನು ಹಿಂಗೆ ಹೇಳೋದು ರೀ, ಹೋಗ್ರಿ ಅಂತಿದ್ದೆ. ಅದು ಹಂಗಲ್ಲ, ಬಟ್ ಹೇಳಿ ಚೇಂಜ್ ಮಾಡಿಸ್ದೆ. ಈಗ ಒಬ್ರಿಗೆ ಒಂಥರ ಇರುತ್ತೆ. ಈಗ ನನಗೂ ತುಂಬ ಜನ ನೆನ್ನೆಯಿಂದ ಫೋನ್ ಮಾಡಿಬಿಟ್ಟು, ಅಮ್ಮ ಹಂಗೆ ಹಿಂಗೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ನೀವು, ಹಂಗೆ ಹಿಂಗೆ ಅಂತ ಎರಡು ಥರನೂ ಹೇಳ್ತಾರೆ. ಈಗ ನೆಗೆಟಿವ್ ಹೇಳ್ತಾರೆ, ಒಳ್ಳೇದು ಹೇಳ್ತಾರೆ. ಆ ಥರದಲ್ಲಿ ಅವ್ರು ಬರೆದಿದ್ರು ಬರೆಯುವಾಗ. ನಾನು ಹೇಳಿದೆ ಇದು ಬೇಡ, ಸಮಾಜಕ್ಕೆ ಮಾಧ್ಯಮ ಆಗ್ಬೋದು, ನಮ್ಮ ಪೇಪರ್ಗಳಾಗ್ಬೋದು, ಅವೆಲ್ಲ ನಮಗೆ ನಾನೊಬ್ಳು ಒಳ್ಳೆ ಹೇಳಿರ್ಬೋದು, ಇನ್ನೂ ಅದು ಇರೋದ್ರಿಂದ ಇವತ್ತಿದು ಈ ಥರಕ್ಕೆ ಹೋಗೋಣ ಅಂತ ಅದೊಂದು ಚೇಂಜ್ ಮಾಡಿಸ್ದೆ ಅಷ್ಟೇ. ಮೇಡಮ್, ಇವಾಗ ತುಂಬಾ ಜನ ನೀವು ಕೇಳಿದಾಗ ಹೇಳ್ತಾ ಇದ್ರೆ, ಎಷ್ಟು ಜನ ಇಲ್ಲಿ ಈ ಸಿನಿಮಾಕ್ಕೆ ಎಳಿಬೇಡಿ, ಕರಿಬೇಡಿ, ಅವ್ರನ್ನ ನನ್ನ ಸಿನಿಮಾ ಇದು, ನನ್ನ ಸಿನಿಮಾಕ್ಕೆ ಅವರ ಹೆಸರು ಹೇಳ್ಬೇಡಿ ಅಂತ. ಈ ಎಲ್ಲ ಮಾತುಗಳು ಕೇಳಬೇಕಾದ್ರೆ ಬೇಜಾರಾಗುತ್ತಾ? ಪದೇ ಪದೇ ಈ ತರ ಕೇಳ್ತಾರೆ. ಏನಂದ್ರೆ ನಾನು ಎಷ್ಟು ಜನ ಮುದ್ದು ಮಾಡಲ್ಲ, ಅವನ ಕೆಲ್ಸಕ್ಕೆ ನಾನು ಹೋಗಿ ಅಡ್ಡಿಪಡಿಸಲ್ಲ, ನನ್ನ ಕೆಲ್ಸಕ್ಕೆ ಅವನ್ನ ಕರಿಯಲ್ಲ ಯಾವತ್ತು. ನಮ್ಗೆ ಏನೇ ಒಂದು ಸಣ್ಣ ಪುಟ್ಟ ಕಷ್ಟ ಆದ್ರೂ ನಾವೇ ತಗೋತೀವಿ. ಬಟ್ ಇದು ಖುಷಿ ಕೆಲಸ ನಾನು ಮಾಡಿದ್ದೀನಿ, ಯಾಕೆ ಕರೀಲಿ? ಜನಕ್ಕೆ ಅವ್ನು ಬೇಕು, ಓಕೆ. ಬಟ್ ಸಿನಿಮಾ ಗೆದ್ಮೇಲೆ ಕರಿಯೋಣ. ಸಿನಿಮಾ ಚೆನ್ನಾಗಾಗಲಿಲ್ಲ ಅಂದರೆ ಹೆಂಗೆ ಬೈತಾನೆ ಗೊತ್ತಾ? ನಿಂಗೆ ಬೇಕಿತ್ತ ಇದು? ಆಮೇಲೆ ನಮ್ಗೆ ಯಾವಾಗ ಬೇಕು ಕರೆದ್ರೆ ಬರ್ತಾನೆ, ಅದು ನನಗೆ ಬೇಕಾದಾಗ ಕರಿತೀನಿ. ಆಡಿಯನ್ಸಿಗೆ ಬೇಕು ಅಂದರೆ ಸಿನಿಮಾ ಗೆದ್ಮೇಲೆ ಮಾತಾಡ್ಸೋಣ. ಯಾರಿಗೂ ಕಂಪೇರ್ ಬೇಡ. ಈಗ ತಡೀರಿಯಪ್ಪ, ಯಶು ಅವರಮ್ಮ ಮಾಡಿದ್ದು ಇದಕ್ಕೆ ಯಶ್ ಬಂದಿಲ್ಲ ಅಂತ ಬೈದರೆ ಹೆಂಗೆ ಬೈತಾರೆ? ಯಶು ಇನ್ವಾಲ್ವ್ ಆಗಿಂತ ಗಲೀಜ್ ಸಿನಿಮಾ ಮಾಡ್ದ ಅಂತ ಹೆಂಗೆ ಬೈತಾರೆ? ಇದೆರಡು ಕ್ಯಾನ್ಸರ್ ಕೊಡಿ. ಯಶ್ ಇದಕ್ಕೆ ಬರಲೇ ಇಲ್ಲ, ಅದಕ್ಕೆ ಮತ್ತು ನಮ್ಮ ಬಾಸ್ ಬಂದಿಲ್ಲ ಅಂತಾರೆ ಅವ್ರ ಅಭಿಮಾನಿಗಳು. ಅದು ಒಳ್ಳೇದೇ, ಇದು ಒಳ್ಳೇದು. ಇಬ್ಬರು ಬೀಳ್ಬೇಕಲ್ರಿ ಹಳ್ಳಕ್ಕೆ. ಒಬ್ಬರು ಬಿದ್ದಿದ್ದ ಇಬ್ಬರು ಬೀಳ್ಬೇಕಲ್ಲ. ನಾವು ಬಿದ್ದಿದ್ದು ಸಾಲದು ಅಂತ ಅವ್ರನ್ನೂ ಎಳ್ಕೊಬಂದು ಬೀಳ್ಸೋಣ. ಒಳ್ಳೇದು ಮಾಡ್ತಾರೆ ಅಭಿಮಾನಿಗಳು. ಮಗನೇ ಅಂತ ಅಳ್ತಾ ಕೂತ್ಕೊಳ್ಳೋದು, ಸಿಂಪತಿಗೆ ಇಟ್ಟಿಸ್ಕೊಳ್ಳೋದು, ಅಥವಾ ಮಗ ಏನೋ ತಿಳ್ಕೊತಾನೆ, ಅವೆಲ್ಲ ನಮಗೂ ಇಲ್ಲ. ನಮ್ಮಮ್ಮ ಏನು ಬೇಜಾರು ಮಾಡ್ಕೊತಾನೆ ಅವನಿಗೂ ಇಲ್ಲ. ಇಬ್ಬರು ಚೆನ್ನಾಗಿದ್ದೀವಿ. ಮಧ್ಯೆ ಇವರೇ ಮಾತಾಡ್ತಿರೋದು. ಒಳ್ಳೆ ಕಲಾವಿದ ಅಂದ್ರೆ 4 ಡೈಲಾಗ್ ಹೊಡೆದ್ರೆ ಕಲಾವಿದ ಅಂತ ಅನ್ಸಲ್ಲ, ಭಾವನೆಗಳಿಂದ, ಅವರ ಆಕ್ಟಿಂಗ್ಗಳಿಂದ ಕಲಾವಿದ ಅಂತ ಅನ್ಸ್ಬಿಡ್ತಾರೆ. ಅಂಥವ್ರನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ಡೈರೆಕ್ಟ್ರು. ಎಲ್ಲ ಡೈರೆಕ್ಟ್ರೇ ಇನ್ಸ್ಟ್ರಕ್ಷನ್ ಅಲ್ಲ, ಅವ್ರಿಗೆ ಒಂದು ಟೇಸ್ಟ್ ಇದೆ. ನಿಮಗೆ ನೋಡೋಕೆ ಹಂಗೆ ಕಾಣಿಸ್ತಾರೆ. ನನಗಿಂತ ಟೇಸ್ಟ್ ಇದೆ. ನಾನು ಇದು ಕೊಡ್ತೀನಿ, ಇಲ್ಲ ನಂಗೆ ಇದು ಬೇಡ. ಜಾಸ್ತಿ ಇದು ಕೊಟ್ಟರು ಬೇಡ, ಅವ್ರಿಗೆ ಕರೆಕ್ಟಾಗಿರೋದು ಅವ್ರದ್ದೇ ಬೇಕು. ಇಬ್ರದ್ದು ಚರ್ಚೆ ಜೋರಾಗಿ ನಡೆಯುತ್ತಾ? ಓಹೋ ಅಂತ ಸಿನಿಮಾ ಮಾಡಬೇಕು ಅಂತ ಕೈ ಹಾಕಿದ್ದೆಲ್ಲ. ಅಟ್ಲೀಸ್ಟ್ ನಾನು ಅದರಲ್ಲಿ ಕಲಿಬೇಕು. ಹೋಗುತ್ತಾ ಹೋಗಲಿ, ಬರುತ್ತಾ ಬರಲಿ. ನಿಜ ಹೇಳ್ತೀನಿ ನಾನು. ಅಂದರೆ ಕಲಿಯೋದು ಹೆಂಗೆ? ನೀವು ಆಚೆಗೆ ಬರಲೇ ಇಲ್ಲ ಅಂದರೆ ಕಲಿಯೋದು ಹೆಂಗೆ ಅಂತ ಶುರು ಮಾಡಿದ್ದು. ಬಟ್ ಅದ್ರ ಜವಾಬ್ದಾರಿ ನಾವು. ಆಮೇಲೆ ನಾನು ಹಂಗಂತ ಏನೋ ನೀವು ತೊಗೊಂಡೋಗಲ್ದು ಏನೋ ಎಸಿತಾ ಇದ್ರೆ ನಂಗೆ ಗೊತ್ತಿಲ್ಲದಷ್ಟು ದುಡ್ಡಿಯಲ್ಲ. ನಿಮಗೆ ಒಂದು ಇತ್ತು ಕೊಟ್ಟರೆ ನೀವು ಈ ಕ್ಯಾಮ್ರಾ ಯಾಕೆ ಕೇಳ್ತಾವ್ರೆ ಅಂತ ತಿಳ್ಕೊಳ್ಳೋಷ್ಟು ಕೆಪಾಸಿಟಿ ನಾನು ಕಲ್ತಿದ್ದೀನಿ 25 ವರ್ಷ. ಅವರು LKG ಮಾಡಿ ಡಿಗ್ರಿಗೆ ಬಂದವರು, ಸುಮ್ಮನೆ ಬಂದಿರೋದಲ್ಲ ಇದು. ನಾನು ಮನೇಲಿ ನೋಡ್ಕೊಬಂದಿದ್ದೀನಿ. ಇದೆಲ್ಲ ನಮಗೆ ವಾತಾವರಣ ಕಲಿಸಿರೋದು. ಮಾಧ್ಯಮಗಳ ಮುಂದೆ ಯಶ್ ತಾಯಿ ಮತ್ತು ನಿರ್ಮಾಪಕಿ ಪುಷ್ಪ ಅವರು ಕೊಡುವ ಹೇಳಿಕೆಗಳು ಚರ್ಚೆಗೆ ಗೀಡಾಗ್ತಾ ಇದೆ. ಕೆಲವು ಹೇಳಿಕೆಗಳಿಗೆ ಮಿಶ್ರ ಪ್ರತಿಕ್ರಿಯೆಯೂ ವ್ಯಕ್ತವಾಗ್ತಾ ಇದೆ. ಯಶ್ ಅವರ ಚಿಕ್ಕಮ್ಮನ ಮಗಳೇ ನಟಿ ದೀಪಿಕಾ ದಾಸ್. ದೀಪಿಕಾ ದಾಸ್ ಬಗ್ಗೆ ಪುಷ್ಪ ಅರುಣ್ ಕುಮಾರ್ ಮಾತನಾಡಿದ್ದಾರೆ. ನಿಮ್ಮ ಮುಂದಿನ ಚಿತ್ರಕ್ಕೆ ದೀಪಿಕಾ ದಾಸ್ ಹೀರೋಯಿನ್ ಅಂತೆ ಎಂದು ಸಂದರ್ಶನ ಒಂದರಲ್ಲಿ ಕೇಳಿದ ಪ್ರಶ್ನೆಗೆ ಯಾವ ದೊಡ್ಡ ಹೀರೋಯಿನ್ ರೀ ಅವಳು ಅಂತ ಹೇಳಿಕೆ ನೀಡಿ ವಿವಾದವನ್ನ ಸೃಷ್ಟಿಸಿದ್ರು. ಇದಕ್ಕೆ ದೀಪಿಕಾ ನೀಡಿದ ತಿರುಗೇಟಿಗೂ ಪುಷ್ಪ ಬೆಂಕಿ ಪ್ರತಿಕ್ರಿಯೆ. ಅವರು ಹೀರೋ ಆಗುವಂಥ ಸಮಯದಲ್ಲಿದ್ದಂಥ ಸವಾಲು ನೀವು ಹೇಗೆ ನೋಡಿದ್ರಿ? ನಿರ್ಮಾಪಕಿಯಾಗಿ ಹೇಗೆ ನೋಡ್ತಾ ಇದ್ದೀರಿ? ಈಗ ವಿತರಕಿಯಾಗಿ ಹೇಗೆ ನೋಡ್ತಾ ಇದ್ದೀರಿ? ಏನು ಸವಾಲಿದೆ ಇಂಡಸ್ಟ್ರಿಯಲ್ಲಿ ಆಗಿರುವಂಥ ಚೇಂಜಸ್ ಬಗ್ಗೆ ಅಂತ?
ಯಶು ಹೀರೋ, ಅದು ಡಿಫ್ರೆಂಟ್ ಓಕೆ, ಅಲ್ವಾ? ಸ್ವಲ್ಪ ಹತ್ರ ಇಟ್ಕೊಳ್ಳಿ. ನಾನು ಯಶು ಹೀರೋ, ಅದು ಬೇರೆ. ನಾನು ನಿರ್ಮಾಪಕಿ, ಡಿಸ್ಟ್ರಿಬ್ಯೂಟ್ರು, ಅದು ಎರಡು ಡಿಫ್ರೆಂಟು. ಒಂದೊಂದೇ ಮಾಡಿರೋದು, ಎರಡರಲ್ಲೂ ಒಂದೊಂದೇ, ಜಾಸ್ತಿ ಲಾಂಗ್ ಮಾಡಿಲ್ಲ ಅಲ್ವಾ. ಫಸ್ಟ್ ಎಕ್ಸ್ಪೀರಿಯೆನ್ಸು, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅದ್ರ ಎಕ್ಸ್ಪೀರಿಯೆನ್ಸ್. ಅಲ್ಲ, ಈಗಲೇ ಒಂದು ಸಿನಿಮಾದಿಂದ ಆದಂಥ ಸಮಯ ಸಂದರ್ಭ ನಿಮಗೆ ಸರಿ ಹೋಗಲಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತನಾಡ್ತಾ ಬಂದಿದ್ರಿ. ಹಾಗಾಗಿ ಇದು ಹಂತ ಹಂತವಾಗಿ ಹೆಂಗೆ ಸವಾಲುಗಳಿದೆ ಅಂತ. ಇಲ್ಲ ಸಿನಿಮಾ ಸರಿ ಹೋಗಲಿಲ್ಲ ಅಂತಲ್ಲ, ನನಗೆ ಥಿಯೇಟರ್ಸ್ ಪ್ರಾಬ್ಲಮ್ ಆಯಿತು. ಮುಂದಿನ ದಿನಗಳಲ್ಲಿ ನಾನೇ ಡಿಸ್ಟ್ರಿಬ್ಯೂಷನ್ ತೊಗೋತೀನಿ ಅಂತ ಹೇಳಿದ್ದೆ, ತೊಗೊಂಡಿದ್ದೀನಿ ಅಷ್ಟೇ, ಸಿಂಪಲ್. ಅನುಷ್ಕಾ ಶೆಟ್ಟಿ ಅವರ ಪಾತ್ರ ನಿಮ್ಮ ನಿಜ ಜೀವನಕ್ಕೆ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಒಂದು ಟ್ರೈಲರಲ್ಲಿ ನೋಡೋದಾದ್ರೆ ಅವ್ರು ಕಂಡಕ್ಟರ್ ಆಗಿ ಕಾಣಿಸ್ಕೊಂಡಿರುವಂಥದ್ದು, ಅರುಣ್ ಸರ್ ಡ್ರೈವರ್ ಆಗಿದ್ರು, ಬಸ್ ಡ್ರೈವರ್ ಆಗಿದ್ರು. ಸೊ ಇದ್ರ ಬಗ್ಗೆ ಎಲ್ಲದಕ್ಕೂ ನನ್ನೇ ಕಂಪೇರ್ ಮಾಡ್ತೀಯ, ನೀನು ಮಾಡ್ತೀನಿ ತಡಿ, ನೀನು ಬಾ, ನೀನು ಆಚೆಗೆ ಬಾ. ನೀನು ಏನು ಅನ್ಕೋಬೇಕು ಸರ್ರು, ಪಾಪ ಇವಮ್ಮ ಎಲ್ಲದರಲ್ಲೂ ಜೋರು ಅನ್ಕೊಂಡು ಮಾಡ್ತಾಯಿನಿ, ಬಾ ನೀನು ಆಚೆ ಬಾ, ಬಾ ನೀನು ಆಚೆ ಬಾ. ಅಲ್ಲ ಮೇಡಮ್, ಉತ್ತರ ಕೊಟ್ಟು ಅಲ್ಲ, ಅವಳು ಕಂಡಕ್ಟರ್ ಆದ್ರೂ ನನ್ನೇ ಹೋಲಿಸ್ತೀಯ, ಅರುಣ್ ಕುಮಾರ್ ಡ್ರೈವರ್ ಆದ್ರೂ ನನ್ನೇ ನಾನು ಹೋಲಿಸ್ತೀಯ, ಹೋಲಿಸ್ತಿಲ್ಲ. ಎಷ್ಟು ಹೀರೋ ಆದ್ರೂ ನನ್ನೇ ಹೋಲಿಸ್ತೀಯ. ಒಳ್ಳೇದಲ್ವಾ? ಹೇಳು ಹೇಳು, ಅನುಷ್ಕಾ ಶೆಟ್ಟಿ ಅವ್ರ ಪಾತ್ರ ಕಂಡಕ್ಟರ್ ಆಗಿ ಅಲ್ಲಮ್ಮ, ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಇಂಥ ಕತೆ ಮಾಡಿದಾರಲ್ಲ ಅಂತ ಖುಷಿ ಪಡಮ್ಮ. ಇವತ್ತು ಹೆಣ್ಣಿಗೆ ಎಲ್ಲೂ ಜಾಗನೇ ಇಲ್ಲ. ಹೆಣ್ಮಕ್ಳನ್ನ ಅಡುಗೆ ಮನೆಗೆ ಹಾಕೋ ಕಾಲದಲ್ಲಿ ಅವರು ನೀಟಾಗಿ ಸಿನಿಮಾಲ್ ತೋರಿಸಿ ಕಂಡಕ್ಟ್ರು ಆಗ್ಬೋದು, ಡ್ರೈವರು ಆಗ್ಬೋದು. ಅದೇ ಮೇಡಮ್, ಪಾತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ನನಗೆ ನಮ್ಮಪ್ಪ ಓದಿಸಿದ್ರೆ ನೀನು ಅದನ್ನ ಕೇಳಬಹುದಿತ್ತು. ನನಗೆ ಅದ್ಯಾವುದು ನನ್ನ ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಿಲ್ಲ ನೀವು. ಒಂದೇ ಆಪ್ಷನ್ ನನಗೆ. ನನ್ನ ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಿಲ್ಲ ನೀವು. ಹೇಳು ಹೇಳು. ಅಂದ್ರೆ ಅವ್ರು ಕಂಡಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಇದು ನಿಮ್ ನಿಜ ಜೀವನ ಕನೆಕ್ಟ್ ಆಗ್ತಿದೆಯಲ್ಲ ಹೇಗೋ? ನಾನು ಕಂಡಕ್ಟರ್ ಆಗಕ್ಕಾಗಲ್ಲ. ಅದೇನಾರು ನಮ್ಮ ಅಪ್ಪ ಓದಿಸಿದ್ರೆ ಕಂಡಕ್ಟರ್ ಆಗ್ಬೋದಿತ್ತು. ನಾನು ಆಗಲ್ಲ, ಅದು ಹೋಗಲ್ಲ. ಅನುಷ್ಕಾ ಶೆಟ್ಟಿ ನೋಡ್ಬೇಕಷ್ಟೇ ನಾನು ಇಲ್ಲಿ ಕುತ್ಕೊಂಡು. ಇದು ಸಂಬಂಧ ಇಲ್ಲ ನನಗೆ. ಘಾಟಿ ಟೈಟಲ್ ನಿಮಗೆ ಸೂಟ್ ಆಗುತ್ತೆ ಅಂತ. ಒಳ್ಳೇದಲ್ವಾ? ನನ್ನ ಹಂಗೆ ಮಾಡಿ, ನನಗೆ ಇನ್ನೂ ಒಳ್ಳೇದು. ಘಾಟಿ ಅನ್ನಿ ಅಥವಾ ಫೈರ್ ಅನ್ನಿ, ಎಲ್ಲನೂ ನನಗೆ ಹೇಳಿ, ಒಳ್ಳೇದು. ಪುಷ್ಪ ಫೈರ್ ಅಂದ್ರೆ ಈಗ ಘಾಟಿ ಫೈರ್, ಓಕೆ, ಒಳ್ಳೇದು. ತುಂಬ ಖುಷಿ ಅಲ್ವಾ? ಇವಾಗ ಹೆಣ್ಮಕ್ಳು ಸಿನಿಮಾ ಮಾಡಿದ್ದಾರೆ, ಖುಷಿ ಪಡ್ಬೇಕು. ನಾನು ಅದಕ್ಕೆ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡೋದು. ನಮಗೆಲ್ಲ ಆ ಥರ ಆಪ್ಷನ್ ಇರಲಿಲ್ಲಪ್ಪ, ನಮ್ಮನ್ನ ಆಚೆ ಕಳಿಸ್ತಿರ್ಲಿಲ್ಲ. ಇವತ್ತೆಲ್ಲ ಹೆಣ್ಮಕ್ಳಿಗೆ ಎಂತೆಂಥ ಆಪ್ಷನ್ ಇದೆ ಅಲ್ವಾ? ಅದಕ್ಕೆ ಖುಷಿಯಿಂದ ನೀನಿಗೆ ಮಾಡ್ತೀನಿ. ಖಂಡಿತವಾಗ್ಲೂ ಖುಷಿ ಇದೆ ಮೇಡಮ್. ನೀವು ನಿರ್ಮಾಪಕಿ ಆಗಿ ವಿತರಕಿ ಆಗಿ ಬರ್ತಿರೋಂಥದ್ದು. ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ನಾವು ಕಾಯ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೇನು ಮಾಡಲ್ಲ, ಇಲ್ಲೇನೆ ಓಡಾಡ್ತಿರ್ತೀನಿ, ನಿನಗೆ ಇಂಟರ್ವ್ಯೂ ಕೊಡ್ತೀನಿ. ಕನ್ನಡದು ಮಾಡ್ತೀವಿ, ಯಾಕೆ ಮಾಡಲ್ಲ? ಡಿಸ್ಟ್ರಿಬ್ಯೂಟ್ರ್ ಎಲ್ಲ ಮಾಡಬೇಕಲ್ವಾ? ನಾವು ಕನ್ನಡದವರು ಕನ್ನಡ ಮಾಡದೇ ಇರ್ತೀವ? ಮಾಡ್ತೀವಿ, ನೀವು ಕೊಟ್ಟು ಮಾಡ್ತೀವಿ. ನಾಳೆ ಕೊಡಿ, ಮಾಡ್ತೀವಿ. ಆಯ್ತಾ ನಿಮ್ಮ ಹತ್ರ ಸಿನಿಮಾ? ಕೊಡಿ, ಮತ್ತೆ ಕೊಟ್ಟರೆ ನಾಳೆ ಮಾಡ್ತೀನಪ್ಪ. ಅಲ್ಲ ಕೊಡಿ, ಮತ್ತೆ ತಗೊಬನ್ನಿ. ನೋಡ್ಬಿಟ್ಟೆ ತಗೊಂಡಿದ್ದು. ತೆಲುಗು ಹೈದರಾಬಾದಿಗೆ ಹೋಗಿ ನೋಡಿ ತಗೊಂಡಿದ್ದು. ಯಶ್ ಅವರು ಸಿನಿಮಾ ಮಾಡಿದಾಗಲೇ ಬರಲ್ಲ, ನನ್ನ ಬಗ್ಗೆ ಕೇಳಲ್ಲ. ಅಮ್ಮ ಏನು ಮಾಡಿದ್ರು ಜೈ, ಅಮ್ಮನಿಗೆ ಜೈ ಅಷ್ಟೇ ಯಶ್ ಹೇಳೋದು. ಯಾಕ್ರಿ ಕೇಳ್ತಾನೆ? ನಾವು ಅವ್ನು ಬೆಳೆಸಿರೋದು, ಅವ್ನು ನಮ್ಮ ಬೆಳೆಸಿಲ್ಲ. ಕೇಳಂಗಿಲ್ಲ ಅವ್ನು ಕೇಳಂಗಿಲ್ಲ. ಮಗ ಅಮ್ಮನ ಪ್ರಶ್ನೆ ಮಾಡಬಾರ್ದು, ಅಮ್ಮ ಮಗನ ಪ್ರಶ್ನೆ ಮಾಡ್ಬೋದು. ಹೇಳಮ್ಮ, ಹೇಳು ತಾಯಿ, ಹೇಳಮ್ಮ. ಎದ್ದು ನಿಂತ್ಕೊಂಡು ಹೇಳಮ್ಮ, ಎದ್ದು ನಿಂತ್ಕೊಂಡು ಹೇಳಮ್ಮ. ಕೊಡಬಾರ್ದು ಅಂದರೆ ಕೊಡಲ್ಲ. ಕೊಡಬೇಕಾ ಕೊಡಬಾರ್ದ? ಕೊಡ್ಬೋದಲ್ವಾ? ಯಾರಿಗಾರ ಕೊಡ್ಬೋದಲ್ವಾ? ನೀನು ಹೇಳಿದ ಮೇಲೆ ಕೊಟ್ಟೆ ಕೊಡೋಣ, ಒಳ್ಳೇದಲ್ವಾ? ಬಿಡು, ಕೂತ್ಕೊ. ಪ್ರಯತ್ನದಲ್ಲಿದ್ದೀನಿ, ಕೊಟ್ಟರೆ ಮಾಡ್ತೀನಿ. ನೋಡಬೇಕು, ಪ್ರಯತ್ನದಲ್ಲಿದ್ದೀವಿ ನಾವು. KVN ಅವ್ರ ಹತ್ರ ಮಾತುಕತೆ ಮಾಡಿ ತೊಗೋತೀವಿ, ಕೊಟ್ಟರೆ ಒಳ್ಳೇದಲ್ವಾ? ಕೊಡಬೇಕಲ್ಲ, ನಾವಿನ್ನೂ ಈಗ ಬಂದಿದ್ದೀವಿ. ಅವ್ರು ಯಾರ್ಯಾರಿಗೆ ಪ್ಲ್ಯಾನ್ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಕೊಟ್ಟರೆ ನೀವು ಕೊಡಿಸ್ತೀರಾ? ಅಲ್ಲ, ಕೊಡಿಸ್ತೀರಾ? ಕೊಡ್ಸಿರಿ, ನಾಳೆ ತಗೋತೀನಿ, ಕೊಡಿಸಿ. ಓಕೆನಾ? ಅಡ್ವಾನ್ಸ್ ಬೇಕಾ? ಕೊಡ್ತೀನಿ, ಕೊಡಿಸಿ. ಮತ್ತು KVN ಅವ್ರ ಹತ್ರ ಮಾತಾಡ್ತೀರಾ? ಅಲ್ಲ, ಎಲ್ಲ ನನ್ನ ಮೇಲೆ ಹೇಳ್ಬಾರ್ದು. ನೀವು ಕೊಡಿಸಿರಿ, ನಾನು ತಗೋತೀನಿ. ಕೊಡಿಸ್ತೀರಾ? ನಾಳೆ ರೀ ಎಲ್ರಿ KVN ಅವ್ರದ್ದು ಅಡ್ವಾನ್ಸ್ ಮಾಡ್ಕೊಳ್ರಿ. ಇವ್ರ ಹತ್ರ KVN ಅವ್ರಿಗೆ ಅಡ್ವಾನ್ಸ್ ಮಾಡಿರಿ, ಕೊಡಿಸ್ತಾರಂತೆ. ಕೊಡಿಸ್ತೀರೇನ್ರಿ? ಯಶು ಮನೆಗಲ್ಲ, ನಿಮಗೆ. ಯಶೆಲ್ಲ ನಿಮ್ಮ ಅಭಿಮಾನಿಗಳು. ಅವನು ನೀವು ಹೇಳ್ದಂಗೆ ನಮ್ಮ ಮನೆಗೆ ಅವ್ನು ಮಾಡಲ್ಲ. ಅವನು ಹೇಳಿದ್ದು ನಾವು ಮಾಡಬೇಕು. ಸಿನಿಮಾ ವಿಷಯದಲ್ಲಿ ಅವ್ನು ನಮ್ಮ ಮಾತು ಕೇಳಲ್ಲ. ಕೊಟ್ಟರೆ ಖಂಡಿತ ಮಾಡ್ತೀವಿ. ನೀವು ಸಾಕ್ಷಿ ಇಲ್ಲ, ಎಲ್ಲರ ಮುಂದೆ ಕೊಡಿಸಿ ನಾವು ಮಾಡ್ತೀವಿ. ಕೊಡಿಸ್ತೀರಲ್ವ KVN ಅವ್ರದ್ದು? ಹಾಂ, ಅದನ್ನು ಅಲ್ಲಿ ಕೇಳಿ, ಮತ್ತೆ ಇಲ್ಲೇ ಕೇಳ್ತಾ ಇದ್ದೀರಾ? ಅಲ್ಲಿ ಕೇಳಿ, ಯಶ್ ಅವ್ರದ್ದು ಮೀಟಿಂಗ್ ಬರುತ್ತಲ್ಲ, ಅಲ್ಲಿ ಕೇಳಿ.
ಓ ಇಲ್ಲಿ ಸಿಕ್ಬಿಟ್ರು ಅವ್ರ ಅಮ್ಮ ಅಲ್ಲಿ ಎಷ್ಟು ಸಿಕ್ಕಲ್ಲ ಅಂತ ಎಲ್ಲ ನನಗೆ ಕೇಳಕ್ ಬರ್ತೀರಿ. ಅಲ್ಲಿ ಹೋಗಿ ಅಲ್ಲಿ ಬಾಂಬೆಗೆ ಹೋಗ್ಬಿಟ್ಟು ಕೇಳ್ರಿ, ಹೋಗ್ರಿ ಬಾಂಬೆಗೆ ಪ್ರೆಸ್ ಮೀಟ್ ಮಾಡ್ರಿ. ಎಷ್ಟು ಸಿಕ್ಕಿಲ್ಲ, ಪುಷ್ಪ ಸಿಕ್ಕವಳೆ ಅಂತ ಬಂದಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿ, ನೀವು ತುಂಬಾ ಚೆನ್ನಾಗಿ ಬರ್ದಿದ್ರಿ ನನ್ನ ಇಂಟರ್ವ್ಯೂ. ನಾನು ಏನ್ ಹೇಳಿದ್ದೆ ಅದನ್ನೇ ಬರ್ದಿದ್ದೀರಾ, ಬೇರೆ ಏನು ಸೇರಿಸ್ಬರ್ತೀನಿ. ಅದು ತುಂಬಾ ಖುಷಿ ಆಯ್ತು. ಸಾಮಾನ್ಯ ನಿಮ್ಗಾಗ್ಲೇ ಯಾರೋ ಹೇಳಿದ್ರು ಅಂದ್ರಲ್ಲ, ಇಂಟರ್ವ್ಯೂನೇ ಕೊಡಲ್ಲ ಅವರು ಅಂತ. ಇರೋದು ಬರೆಯಲ್ಲ, ಏನೋ ಸೇರ್ಸಿ ಬರೀತಾರೆ ಅಂತ ಕೊಟ್ಟಿರ್ಲಿಲ್ಲ. ಬಟ್ ಖಂಡಿತ ಏನ್ ಹೇಳಿದ್ದೆ ಅದನ್ನೇ. ಇವರು ಒಂದು ಪ್ರಶ್ನೆ ಕೇಳಿದ್ರು, ಇಷ್ಟು ದೊಡ್ಡ ಸ್ಟಾರ್ ನಿಮ್ಮ ಮಗ, ನೀವ್ ಯಾಕೆ ಬಂದಿದ್ದೀರಾ ಈ ವಯಸ್ಸಲ್ಲಿ ಅಂತ. ಬಟ್ ಅದು ಅವ್ರದ್ದು, ನಮ್ದೇನು ಅಂತ ಬಂದಿದ್ದೀವಿ. ಅದು ಅವ್ರದ್ದು. ಅಲ್ಲ, ಒಂದೇನಂದ್ರೆ ಇಷ್ಟೊಂದು ಸರ್ಪ್ರೈಸ್, ಎಲ್ಲಾರು ನಿಮ್ದೇ ಒಂದು ಪ್ರೊಡ್ಯೂಸರ್ ಆಗದೆ ಒಂದು ಸರ್ಪ್ರೈಸ್, ಅದೇ ಒಂದು ಮೂವಿ ಮಾಡ್ಬೋದು. ಏನಾಗುತ್ತೆ, ಬಟ್ ಅವ್ರದ್ದು ಒಂದು ಡೈಲಾಗ್ ಯಾಪ್ಕ ಬಂತು, ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ. ಇಫ್ ಯು ಎಸ್ ಇಸ್ ಅ ಸ್ಟಾರ್, ಯು ಆರ್ ದ ಪ್ರೊಡ್ಯೂಸರ್ ಬಿಹೈಂಡ್ ಇಟ್ ಅಂತ. ಲೈಕ್ ನೀವು ಕನ್ನಡದಲ್ಲಿ ಹೇಳಿ, ನಮ್ಗೆ ಇಂಗ್ಲಿಷ್ ಬರುತ್ತೆ. ಎಷ್ಟು ಬರುತ್ತೆ, ನಮಗ್ ಬರಲ್ಲ. ಆ ಟೈಮಲ್ಲಿ ನೀವು ಥಿಂಕ್ ಮಾಡಿಲ್ವಾ, ಪ್ರೊಡಕ್ಷನ್ ನಾವೇ ಸ್ಟಾರ್ಟ್ ಮಾಡೋಣ, ನಮ್ಮ ಮಗನ್ ನಾವೇ? ಅವತ್ತು ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ. ದುಡ್ಡು ಒಂದೇ ಕಾರಣ ಆಗಿತ್ತ? ಅಲ್ಲ, ಹೌದು ಮೇಡಮ್, ದುಡ್ಡಿಲ್ದೆ ನೀವೇನ್ ಮಾಡ್ತೀರಾ? ಒಂದೇ ಕಾರಣ, ಅದಿದ್ರೇನೆ ಎಲ್ಲ ಮಾಡಕ್ಕಾಗೋದು. ಬಟ್ ಟ್ಯಾಲೆಂಟ್ ಎಲ್ಲರ ಹತ್ರ ಎಷ್ಟು ಪ್ರತಿಭೆಗಳಿದೆ ಗೊತ್ತಾ ನಮ್ಮಲ್ಲಿ. ಪ್ರತಿಭೆಗಳು ತುಂಬಾ ಇದ್ದಾರೆ. ಯಾರು ಚಾನ್ಸ್ ಕೊಡ್ತಾರೆ? ದುಡ್ಡು ಹಾಕಿ ಪ್ರೊಡ್ಯೂಸರ್ ಕೊಡ್ಬೇಕಲ್ಲ ಸಿನಿಮಾ ಮೂಲಕ. ಸೊ ನೀವೀಗ PA ಪ್ರೊಡಕ್ಷನ್ಸ್, ಸೊ ಯಾಕೆ ಅಂತ ಒಂದು ಪ್ರಶ್ನೆ. ಮಾಡ್ಬೋದು, ಬಟ್ ಎರಡಕ್ಕೂ ಹೋಗೋದು ಒಂದೇ ಹಣ ಅಲ್ವಾ? ಹಂಗೇನಿಲ್ಲ. ಯಾಕೆ ಹೆಂಗ ಹೋಗುತ್ತೆ? ಈಗ ನಿಮ್ಮ ಯಜಮಾನ್ರು LIC ನಿಮ್ ಸಂಪಾದನೆ LIC ತಗೊಳಲ್ಲ, ಗಂಡನೇ ಕಟ್ಬೇಕು. LIC ಇದ್ರೆ ನೀನ್ LIC ಮಾಡಿಸಿದ್ರೆ ನಿಮ್ಮ ಅಕೌಂಟ್ ಇಂದಾನೇ ಹಣ ಹೋಗ್ಬೇಕು. ಗಂಡನ ಅಕೌಂಟ್ ಇಂದ ಕೊಡ್ತೀವಿ ಅಂದ್ರೆ LIC ತಗೊಳಲ್ಲ, ಅದನ್ನ ರಿಜೆಕ್ಟ್ ಮಾಡುತ್ತೆ. ಅವಾಗಲೇ ನಾನು ಕಲ್ತಿದ್ದು ಒಂದೇ ಪಾಠ, ಮಗ ಬೇರೆ, ಗಂಡ ಬೇರೆ, ಮಗಳು ಬೇರೆ, ಸಂಪಾದನೆ ಎಲ್ರಿಗೂ ಬೇರೆ ಬೇರೆ. ಮೇಡಮ್, ಎಷ್ಟು ಬಡ್ಡಿ ಕೊಡ್ತೀರಾ? ಅಲ್ಲ, ಬಡ್ಡಿ ಬರಲ್ಲ ಇಲ್ಲಿ. ನಾನು ಹೇಳಿದ್ದು ವ್ಯಾಲ್ಯೂಬಲ್ ಹೇಳಿದ್ದು. ಬಡ್ಡಿ ಬೇರೆ, ಬಡ್ಡಿ ವ್ಯವಹಾರ ಬೇರೆ. ಅದು ಬಡ್ಡಿ ಯಾರು ಬೇಕಾದ್ರೂ ಅಲ್ಲ ಮೇಡಮ್, ಎಷ್ಟೋದು ಹಣ ಅಂತ ಅಂದ್ರಲ್ಲ, ಈಗ ಸಿನಿಮಾ ಸಕ್ಸಸ್ ಆಗುತ್ತೆ, ಟೀಸರ್ ಎಲ್ಲ ನೋಡ್ತಿದ್ರೆ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ, ಸೊ ರಿಟರ್ನ್ ಕೊಡ್ಲೇಬೇಕಲ್ವಾ? ಖಂಡಿತ ಅವನಿಗೆ ಕೊಡಲ್ಲ, ಅವನ ಹತ್ರ ನಾನು. ಯಾವ ತಾಯಿ ಕೊಡ್ತಾಳಮ್ಮ? ಮಗನ ಹತ್ರ ಇಸ್ಕೊಳ್ಳೋದು. ತಾಯಿ ಸಾಕದೇ ಇಸ್ಕೊಳಕ್ಕೆ. ಓಕೆ ಸರ್, ನಾವು ದುಡ್ಡು ಮಾಡ್ಕೊಳಕ್ಕೆ. ಇಲ್ಲ ಅಂದ್ರೆ ಇನ್ನೊಂದಷ್ಟು ಅನಾಥಾಶ್ರಮಗಳಾಗ್ಬಿಡ್ತವೆ. ತಾಯಿಗೆ ಸ್ಟ್ರಾಂಗ್ ಆಗಿರ್ಬೇಕು. ರಾಧಿಕಾ ಪಂಡಿತ್ ಅವರು ಮದ್ವೆ ಆದ್ಮೇಲೆ ಯಾವ ಸಿನಿಮಾನೂ ಮಾಡ್ಲಿಲ್ಲ. ಸೊ ನಿಮ್ಮ ಪ್ರೊಡಕ್ಷನ್ ಬ್ಯಾನರ್ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡಬಹುದಾ? ಏನಾದ್ರು ನಿರ್ಮಾಣ ಮಾಡ್ತೀರಾ? ಅಂದ್ರೆ ನನಗಿನ ದೊಡ್ಡ ಬ್ಯಾನರ್ ಮಾಡಿದ್ದಾರೆ, ಅದ್ರಲ್ಲೇ ಅವ್ರ ಹೆಂಡತಿಗೆ ಬೇಕಾದಷ್ಟು ಕೆಲಸ ಕೊಡ್ತಾರೆ. ನನ್ನವರೆಗೂ ಬರೋ ಚಾನ್ಸ್ ಅವಳಿಗೆ ಬರೋದೇ ಇಲ್ಲ. ಏನಂತೀರಾ? ಇಡೀ ದೇಶ ವಿದೇಶಕ್ಕೆ ಸಂಪಾದನೆ ಮಾಡೋಷ್ಟು ದುಡಿತಾವನೆ ಗಂಡ. ನಮ್ಮ ಹತ್ರಕ್ಕೆ ಹಾಕ್ಬಿಟ್ರು. ಅತ್ತೆ ಸೊಸೆಗೆ ಪ್ರೊಡ್ಯೂಸ್ ಮಾಡ್ಬೋದಲ್ಲ? ಮಾಡ್ಬೋದು, ಆದ್ರೆ ನಾನು ಅವ್ರು ಎಷ್ಟಿಂತ ದೊಡ್ಡ ಬೆಳೆಯಕ್ ಆಗುತ್ತಾ? ಅವ್ನು ಬೆಳೆದಿರಷ್ಟು ಬೆಳೆಯಕ್. ಏನಂತೀರಾ? ಇದು ತಮಾಷೆಗಾಗಿ, ಇದರಲ್ಲಿ ಯಶ್ ಅವರಿಗಾಗ್ಲಿ ಅಥವಾ ಯಶ್ ತಾಯಿ ಪುಷ್ಪ ಅವರಿಗಾಗ್ಲಿ ನೋವು ತರುವ ಉದ್ದೇಶದಿಂದ ಮಾಡ್ತಾ ಇಲ್ಲ. ಪುಷ್ಪ ಅವರ ಹೇಳಿಕೆ ನೋಡ್ತಾ ಇದ್ರೆ ಅವರಲ್ಲಿರುವ ಮುಗ್ಧತೆ, ನೇರ ನಡೆ ನುಡಿ ಅರ್ಥವಾಗತ್ತೆ. ಆದ್ರೆ ಪುಷ್ಪ ಅವರು ಆಡುವ ಮಾತುಗಳನ್ನ ಎಲ್ಲರೂ ಒಂದೇ ರೀತಿ ತೆಗೆದುಕೋಬೇಕಾಗಿಲ್ಲ. ಎನಿವೇಸ್, ಕೋತಲವಾಡಿ ಚಿತ್ರದ ಮೂಲಕ ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗ ಪ್ರವೇಶ ಮಾಡಿರುವ ಪುಷ್ಪ ಅವರಿಗೆ ಒಳ್ಳೆಯದಾಗ್ಲಿ. ಅವರ ಬ್ಯಾನರ್ನಲ್ಲಿ ಮತ್ತಷ್ಟು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಬರ್ಲಿ ಅಂತ ಹೇಳ್ತೀವಿ. ಪವರ್ ಟಿವಿ, ಇದು ನಿಮ್ಮ ಶಕ್ತಿ.